ಬಿಜೆಪಿಯ ಟಿಕೆಟ್ಗಾಗಿ ಸ್ವಪಕ್ಷದ ನಾಯಕರೇ ಪೈಪೋಟಿಗಿಳಿದಿದ್ದಾರೆ. 28 ಕ್ಷೇತ್ರಗಳ ಪೈಕಿ 5 ಕ್ಷೇತ್ರಗಳಲ್ಲಿ ಟಿಕೆಟ್ಗಾಗಿ ಜಿದ್ದಾಜಿದ್ದಿ ಇದೆ. 5 ಕ್ಷೇತ್ರಗಳಲ್ಲಿ ಸ್ವಪಕ್ಷೀಯರಿಂದ ಟಿಕೆಟ್ಗಾಗಿ ಪೈಪೋಟಿ ನಡೀತಾ ಇದೆ. ಚುನಾವಣೆಗೆ ಮುನ್ನವೇ 5 ಕ್ಷೇತ್ರಗಳಲ್ಲಿ ಟಿಕೆಟ್ಗಾಗಿ ಫೈಟ್ ಜೋರಾಗಿರೋದು. ಆ 5 ಕ್ಷೇತ್ರಗಳ ಸಂಪೂರ್ಣ ಮಾಹಿತಿ ನ್ಯೂಸ್ ಫಸ್ಟ್ ಬಳಿ ಇದೆ. ಬಿಜೆಪಿಯಲ್ಲಿ ಜಿದ್ದಾಜಿದ್ದಿಗೆ 5 ಕ್ಷೇತ್ರಗಳು ಕಾರಣ ಆಗಿದೆ. ಬಿಜೆಪಿ ಅಭ್ಯರ್ಥಿಗಳೇ ಹೆಚ್ಚಿದ್ದಾರೆ. ಅಲ್ಲಿ ಅವರವರ ನಡುವೆನೇ ದೊಡ್ಡ ಮಟ್ಟದ ಜಿದ್ದಾಜಿದ್ದಿ ನಡೀತಾ ಇದೆ. ಯಾವೆಲ್ಲ ಕ್ಷೇತ್ರಗಳು ಆಗಿದ್ರೆ ಬಿಜೆಪಿಯ ಟಿಕೆಟ್ಗಾಗಿ ಪಕ್ಷದ ಒಳಗೇನೆ ಜಿದ್ದಾಜಿದ್ದಿ ಶುರುವಾಗಿರುವಂತಹ ಕ್ಷೇತ್ರಗಳನ್ನ ನೋಡ್ತಾ ಹೋಗೋದಾದ್ರೆ ಎಲ್ಲ 28 ಕ್ಷೇತ್ರಗಳನ್ನ ಗಮನಿಸಿದಾಗ 5 ಕ್ಷೇತ್ರಗಳಲ್ಲಿ ಈ ರೀತಿಯಾಗಿ ಜಿದ್ದಾಜಿದ್ದಿ ಕಂಡು ಬರ್ತಾ ಇರುವಂಥದ್ದು. ಅಂದ್ರೆ 2-3 ಆಕಾಂಕ್ಷಿಗಳಿದ್ದಾರೆ. ತುಮಕೂರು ಕ್ಷೇತ್ರ ವಿ ಸೋಮಣ್ಣ ಮತ್ತೆ ಜೆಸಿ ಮಾಧುಸ್ವಾಮಿ ನಡುವೆ ಜಿದ್ದಾಜಿದ್ದಿ ಇದೆ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಶೋಭಾ ಕರಂದ್ಲಾಜೆ, ಮತ್ತೊಂದು ಕಡೆ ಡಿಎಸ್ ಜೀವರಾಜ್, ಸಿಟಿ ರವಿ ಮತ್ತೆ ಪ್ರಮೋದ್ ಮಧ್ವರಾಜ್ ಈ ಇಬ್ಬರ ನಡುವೆ ಜಿದ್ದಾಜಿದ್ದಿ ಇರೋದು. ಇನ್ನು ಉತ್ತರ ಕನ್ನಡ ಕ್ಷೇತ್ರ ಗಮನಿಸಿದ್ರೆ ಇತ್ತೀಚೆಗೆ ಆಕ್ಟಿವ್ ಆಗಿರುವಂತಹ ಅನಂತ್ ಕುಮಾರ್ ಹೆಗಡೆ ಮತ್ತೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ನಡುವೆ ಜಿದ್ದಾಜಿದ್ದಿ ನಡೀತಾ ಇದೆ. ಬೆಳಗಾವಿ ಕ್ಷೇತ್ರದಲ್ಲಿ ಮಂಗಳಾ ಸುರೇಶ್ ಅಂಗಡಿ ವರ್ಸಸ್ ಜಗದೀಶ್ ಶೆಟ್ಟರ್ ಅನ್ನೋ ವಾತಾವರಣ ಇದೆ. ಈ ರೀತಿಯಾಗಿ ಒಟ್ಟು 5 ಕ್ಷೇತ್ರಗಳು. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಮಧುಸೂದನ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಧುಸೂದನ್, ಎಲ್ಲ 28 ಕ್ಷೇತ್ರಗಳಲ್ಲಿ 5 ಕ್ಷೇತ್ರಗಳು ಬಿಜೆಪಿಗೆ ಟಫ್ ಅನ್ನಿಸ್ತಾ ಇದೆಯಾ ಅಭ್ಯರ್ಥಿಗಳ ಆಯ್ಕೆ? ಯಾಕಂದ್ರೆ ಜಿದ್ದಾಜಿದ್ದಿ ಹೆಚ್ಚಾಗಿರೋ ಕಾರಣ. ನಿಜಕ್ಕೂ ವಿಜಯ್, ಎಲ್ಲೋ ಒಂದ್ ಕಡೆ ಇಡೀ 28 ಲೋಕಸಭಾ ಕ್ಷೇತ್ರಗಳ ಪೈಕಿ 5 ಲೋಕಸಭಾ ಕ್ಷೇತ್ರಗಳಲ್ಲಿ ಈಗ ಸಾಕಷ್ಟು ಜಿದ್ದಾಜಿದ್ದಿ ಇದೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಅದರಲ್ಲೂ ಕಾಂಗ್ರೆಸ್ ಬಿಜೆಪಿ ನಡುವೆ ಅಲ್ಲ, ನೇರವಾಗಿ ಸ್ವಪಕ್ಷದ ಒಂದಷ್ಟು ಅಭ್ಯರ್ಥಿಗಳೇ ಟಿಕೆಟ್ಗೋಸ್ಕರ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ತುಮಕೂರು ಮಾಜಿ ಸಚಿವರಾಗಿರುವಂತಹ ವಿ ಸೋಮಣ್ಣ ಮತ್ತೆ ಜೆಸಿ ಮಾಧುಸ್ವಾಮಿ ಅವರ ಮಧ್ಯೆ ಸಾಕಷ್ಟು ಫೈಟ್ ಇದೆ. ಇನ್ನು ಉಡುಪಿ ಚಿಕ್ಕಮಗಳೂರಲ್ಲಿ 4 ಮಧ್ಯೆ ಸಾಕಷ್ಟು ಫೈಟ್ ಇದೆ. ಹಾಲಿ ಸಂಸದೀಯ ಕೇಂದ್ರದಲ್ಲಿ ಸಚಿವರಾಗಿರುವಂತಹ ಶೋಭಾ ಕರಂದ್ಲಾಜೆ, ಮಾಜಿ ಸಚಿವ ಡಿಎನ್ ಜೀವರಾಜ್, ಸಿಟಿ ರವಿ ಹಾಗೆ ಪ್ರಮೋದ್ ಮಧ್ವರಾಜ್ ಕೂಡ ರೇಸ್ ನಲ್ಲಿ ಇದ್ದಾರೆ. ಒಂದ್ ವೇಳೆ ಏನಾದ್ರೂ ಗೋ ಬ್ಯಾಕ್ ಶೋಭಾ ಅಭಿಯಾನವನ್ನ ಬಿಜೆಪಿಯ ಹೈಕಮಾಂಡ್ ನಾಯಕರು ದೊಡ್ಡ ಮಟ್ಟದಲ್ಲಿ ಪರಿಗಣನೆ ಮಾಡಿದ್ದೆ ಆದ್ರೆ ನೇರವಾಗಿ ಡಿಎನ್ ಜೀವರಾಜ್ ಅಥವಾ ಸಿಟಿ ರವಿ, ಪ್ರಮೋದ್ ಮಧ್ವರಾಜ್ನ ಕೂಡ ಪರಿಗಣಿಸೋ ಅಂತ ಸಾಧ್ಯತೆ ಇದೆ. ಇದನ್ನ ಹೊರತುಪಡಿಸಿದ್ರೆ ಉತ್ತರ ಕನ್ನಡ ಅನಂತ್ ಕುಮಾರ್ ಹೆಗಡೆಗೆ ಈಗಾಗಲೇ ಸಾಕಷ್ಟು ವಿರೋಧ ಇದೆ. ಅಲ್ಲಿ ಒಂದು ಕಡೆ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಮತ್ತೊಂದು ಕಡೆ ಹರಿಪ್ರಕಾಶ್ ಕೋಣೆಮನೆ ಅವರು ಕೂಡ ರೇಸ್ ನಲ್ಲಿ ಇದ್ದಾರೆ. ಇದನ್ನ ಹೊರತುಪಡಿಸಿದ್ರೆ ಬೆಳಗಾವಿಯಲ್ಲೂ ಕೂಡ 3-4 ಅಭ್ಯರ್ಥಿಗಳು ತಮ್ಮದೇ ಆದಂತಹ ಚಾನೆಲ್ ಮುಖಾಂತರ ಪ್ರಯತ್ನವನ್ನ ಪಡಿಸಿದರೆ ಟಿಕೆಟ್ಗೆ. ಈರಣ್ಣ ಕಡಾಡಿ ಇದ್ದಾರೆ, ಮಂಗಳಾ ಸುರೇಶ್ ಅಂಗಡಿ ಅವರು, ಜೆಪಿ ನಡ್ಡಾ ಅವರು ಮನೆಗೆ ಬಂದಾಗ ನಮ್ಮ ಕುಟುಂಬಕ್ಕೆ ಟಿಕೆಟ್ ಅನ್ನ ಕೊಡಬೇಕು ಅನ್ನೋ ಒಂದು ಬೇಡಿಕೆಯನ್ನ ಅವರ ಮುಂದೆ ಇಟ್ಟಿದ್ದಾರೆ. ಇನ್ನು ಜಗದೀಶ್ ಶೆಟ್ಟರ್ ಅವರ ಹೆಸರು ಕೂಡ ಇದೆ. ಇದನ್ನ ಹೊರತುಪಡಿಸಿದ್ರೆ ಬಳ್ಳಾರಿ ಮಾಜಿ ಸಚಿವರಾಗಿರುವಂತಹ ವಿ ಶ್ರೀರಾಮುಲು ಜೊತೆಗೆ ಹಾಲಿ ಸಂಸದ ದೇವೇಂದ್ರಪ್ಪ ನಡುವೆ ಸಾಕಷ್ಟು ಪೈಪೋಟಿ ಇದೆ. ಅರ್ಥಾತ್ ಇಡೀ 28 ಲೋಕಸಭಾ ಕ್ಷೇತ್ರದ ಪೈಕಿ 5 ಲೋಕಸಭಾ ಕ್ಷೇತ್ರಗಳಲ್ಲಿ ಈಗ ತೀವ್ರ ಹಣಾಹಣಿ ಇರೋ ಅಂತದ್ದು ವಿಜಯ್. ಥ್ಯಾಂಕ್ ಯು ಮಧುಸೂದನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.